ಅಬ್ಬಾ ಅತ್ತೆ ಗೊತ್ತು ಅಂದರೆ ಹೀಗಿರ್ಬೇಕು. ಮತ್ತೆ ಫಾರ್ಮಿಗೆ ಬಂದು ಬಾರ್ಗು. ಸಿಹಿ, ಈಗ ಗಂಡು ಹೆಣ್ಣಿಗೆ ಆರತಿ ಮಾಡಬೇಕು. ನೀನು ಅಲ್ಲೊಂದು ಸ್ವಲ್ಪ ನಿಂತ್ಕೋತೀಯಾ? ಬಾ ಬಾ ಬಾ. ಈಗ ಇಲ್ಲಿ ನನ್ನ ಫ್ರೆಂಡು ಮತ್ತು ಸೀತಮ್ಮ ಮಾತ್ರ ಆರತಿ ಮಾಡೋದು ಅನ್ಸುತ್ತೆ. ಅದಕ್ಕೆ ನಾನು ಕರ್ದಿಲ್ಲ. ಚಿಕ್ಕಿ, 1 ನಿಮಿಷ ಪ್ಲೀಸ್. ಬಾಪುಟ ಇಲ್ಲಿ ನನ್ನ ಹೆಂಡತಿ ಜೊತೆಗೆ ನನ್ನ ಮಗಳಿಗೂ ಸೇರಿಸಿ ಆರತಿ ಮಾಡಿ. ಎಂಥ ಕಾಲ ಬಂತು ಭಾರ್ಗವಿ ನಿನಗೆ. ಯಾರ್ಯಾರಿಗೆಲ್ಲ ಆರತಿ ಮಾಡಿ ಒಳಗಡೆ ಕರೆಸ್ಕೋಬೇಕಾಗಿದೆ. ನಡೀಲಿ, ಜಸ್ಟ್ ಗೋ ವಿತ್ ದ ಫ್ಲೋ. ಅಪ್ಪು, ಅವಳನ್ನೊಂಚೂರು ಕೆಳಗಿಳಿಸೋ. ಬೆಂಕಿ ಹತ್ರ ನಂಗೆ ಭಯ ಆಗ್ತಿದೆ. ಚಿಕ್ಕಿ, ಎಂಥದ್ದು ಆಗಲ್ಲ, ನಾನು ಇದೀನಲ್ಲ, ಡೋಂಟ್ ವರಿ. ನೀನ್ ಇದೆಯಾ ಕಣೋ, ಆದ್ರೆ ಗಾಳಿಗೆ ಬೆಂಕಿ ಗಿಂಕಿ ತಾಕ್ತು ಅಂತಂದ್ರೆ ನನಗ್ ಭಯ ಆಗ್ತಿದ್ಯಪ್ಪ. ನೋಡು ಹೇಗ್ ಕೈ ನಡುತ್ತಾ ಇದೆ, ಕೈಯೇ ಬರ್ತಿಲ್ಲ. ಐ ಆಮ್ ಸೋ ನರ್ವಸ್. ಮೊದ್ಲು ಇಳಿಸೋ ಅವಳನ್ನ. ಅದೇ ಅವಳಿಗೆ ಆರತಿ ಮಾಡಿಸ್ಕೊಂಡು ಅಭ್ಯಾಸ ಇದೆ. ಅವಳಿಗಿದೆ ಸೀತಾ, ಆದ್ರೆ ನನಗಿಲ್ವಲ್ಲ. ಅಕಸ್ಮಾತ್ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಬೇಡ ಇಳಿಸು ನೀನು. ಚಿಕ್ಕಿ, ಇಷ್ಟಕ್ಕೆಲ್ಲ ನೀವು ಯಾಕೆ ನರ್ವಸ್ ಆಗ್ತೀರಾ? ಏನೂ ಆಗೋದಿಲ್ಲ, ಆರಾಮಾಗಿ. ಫ್ರೆಂಡ್, ನನಗೆ ಕೆಳಗಡೆ ಇಳಿಸು. ಯಾಕೆ ಬಂಗಾರ, ನಿಂಗೂ ಭಯ ಆಗ್ತಿದ್ಯಾ? ಭಯ ಏನಿಲ್ಲ, ಸೀತಮ್ಮನ್ಗೆ ಆರತಿ ಮಾಡೋದನ್ನ ನಾನು ನೋಡ್ಬೇಕು. ಯಾವಾಗ್ಲೂ ಸೀತಮ್ಮ ನನಗೇನೆ ಮಾಡ್ತಾ ಇರ್ತಾಳೆ. ಹುಷಾರು. ನಿಧಾನ. ಸಿಹಿ, ಹಾಗ ಜಂಪ್ ಮಾಡೋದು ತೊರ್ಲೆ. ಆಯ್ತು, ಸಾರಿ, ಲೇಟ್ ಆಗೋಯ್ತು. ಏನಮ್ಮ ಒಬ್ಳೆ ಬಂದಿದೀಯಲ್ಲ? ನಮ್ಮ ಮನೆಯವ್ರು ಎಲ್ರ ಪರವಾಗಿ, ಎಲ್ರ ಪ್ರತಿನಿಧಿಯಾಗಿ ನಾನು ಬಂದಿದ್ದೀನಿ. ಸಿಹಿ, ನೀನು ಹೋಗ ಆಶೀರ್ವಾದ ತಗೋ. ಅಲ್ಲೊಂದ್ಸಲ ನಮಸ್ಕಾರ ಮಾಡ್ಕೊಂಡೆ, ಇಲ್ಲೂ ಮಾಡು. ಒಳ್ಳೇದಾಗ್ಲಿ ಎಲ್ರಿಗೂ. ಈಗ ನನಗೆ ಸಂಪೂರ್ಣವಾಗಿ ನೆಮ್ಮದಿ ಸಿಕ್ತಪ್ಪ. ಎಲ್ಲಿ ನಾನು ನನ್ನ ಕರ್ತವ್ಯನ ನಿಭಾಯಿಸಕ್ಕಾಗದೆ ಹಾಗೆ ಹೋಗ್ಬಿಡ್ತೀನೋ ಅನ್ನೋ ಭಯದಲ್ಲಿ ಜೀವ ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ದೆ ಕಣೋ. ಈಗ ಚಿಂತೆ ಇಲ್ಲ. ಬಂದಿದ್ದಾಳಲ್ಲ ಸೀತಾದೇವಿ. ಓಕೆಣಮ್ಮ, ಇನ್ನ ಯಾವಾಗ ಕರೆದ್ರು ನಾನು ಹೋಗೋದಕ್ಕೆ ಸಿದ್ಧ ಇದ್ದೀನಿ. ಇದೆಂತ ಆಶೀರ್ವಾದ ತಾತ? ಇದನ್ ಕೇಳಿಸ್ಕೊಳ್ಳೋದಕ್ಕ ಮದುವೆ ಆಗು ಅಂತ ಹಠ ಮಾಡಿದ್ ನೀವು? ತಾತ, ನೀವೇ ಹೀಗೆ ಮಾತಾಡಿದ್ರೆ ಹೇಗೆ? ನಿಮ್ಮ ಮೊಮ್ಮಗನ್ ಸಂತೋಷ ನೋಡ್ಬಿಟ್ಟು ನಿಮ್ಮ ಆಯಸ್ಸು ಹೆಚ್ಚಾಗತ್ತೆ, ನೋಡ್ತಾ ಇರಿ. ನೀನು ಬಲೆ ಜಾಣೆ ಸೀತಾ. ಎರಡು ಮಾತಿನಲ್ಲಿ ಎದುರುಗಡೆ ಬಾಯಿನೇ ಮುಚ್ಚಿಸ್ಬಿಡ್ತೀಯ. ಈಗ ನೀವು ಸಂತೋಷವಾಗಿರಿ ಅಂತ ನಾನು ಆಶೀರ್ವಾದ ಮಾಡಿದ್ರೆ ಅದು ನನಗೆ ನಾನೇ ಆಶೀರ್ವಾದ ಮಾಡ್ಕೊಂಡೆಗೆ. ಯಾಕೆ ಹೇಳಿ? ನಿಮಗೆ ಸಂತೋಷ ಹೆಚ್ಚಾದ್ರೆ ನನ್ನ ಆಯುಸ್ ಜಾಸ್ತಿ ಆಗುತ್ತೆ. ಹೋದ ವರ್ಷ ನಿನಗೆ ಮದುವೆ ಮಾಡೋ ವಿಷಯಕ್ಕೋಸ್ಕರ ನಿನ್ನನ್ನು ಇಲ್ಲಿ ಕರೆಸ್ಕೊಟ್ಟಿದ್ವಿ.
ಒಂದು ವರ್ಷ ಆಗ್ತಿದ್ದಂಗೆ ನೀವಿಬ್ರು ದಂಪತಿ ಸಮೇತ ಇಲ್ಲಿ ಬಂದು ನಿಂತಿದ್ದೀರಾ. ಎಷ್ಟು ಸಂತೋಷ ಆಗುತ್ತೆ ಗೊತ್ತೇನೋ ರಾಮು. ಎಲ್ಲವನು ಅಶೋಕ, ಅವನಿಗೆ ಕೊಟ್ಟಿರೋ ಕರ್ತವ್ಯ ಮುಗ್ದಿದೆ. ಧೈರ್ಯವಾಗಿ ಈಗ ನನ್ನ ಎದುರುಗಡೆ ಬಂದು ನಿಲ್ಬೇಕು. ಕಣ್ ತಪ್ಪಿಸ್ಕೊಂಡು ಎಲ್ಲಿ ಓಡಾಡ್ತಿದ್ದಾನ ಅವನು? ಅವನು ಇಲ್ಲೆಲ್ಲಿರ್ತಾನ ತಾತ, ಮಲೇಷ್ಯಾಗ ಹೋಗಿದ್ದಾನೆ. ಮಲೇಷಿಯಾ? ತುಂಬಾ ಕೆಲ್ಸಗಳು ಪೆಂಡಿಂಗ್ ಇದೆ ಕಣೋ, ಆಮೇಲೆ ಮಾಡೋಣ ಅಂತ ಹೇಳಿದ್ರೆ ಎಲ್ಲಿ ಕೇಳ್ತಾನೆ? ನೀನ್ ಯಾಕಮ್ಮ ಅವನು ಹೋಗಕ್ ಬಿಟ್ಟೆ? ನಾನು ಎಲ್ರ ಪರವಾಗಿ ಒಬ್ಳು ಬಂದಿದ್ದೀನಿ ಅಂತ ನೀ ಅಂದಾಗ ತಮಾಷೆ ಅನ್ಕೊಂಡೆ. ಏನ್ ಗೊತ್ತಾ ಲಿಟಲ್ ಚಾಂಪ್, ಈ ಮನೆಯಲ್ಲಿ ಈಗ ನೋಡು, ನಾನು ಭಾರ್ಗವಿ ಆಂಟಿ ಒಂದೇ ರೂಮಲ್ಲಿ ಮಲಗ್ತೀವಿ. ಆದ್ರೆ ನಮ್ಮ ಮಗ ಅನಿಕೇತು ಅವಂದೇ ರೂಮಲ್ಲಿ ಆರಾಮಾಗಿ ಮಲಗ್ತಾನೆ. ಹಾಗೆ ಗೊತ್ತಾಯ್ತಾ? ಓ, ನನ್ಗೆ ಈಗ ಗೊತ್ತಾಯ್ತು. ನನ್ ಫ್ರೆಂಡು ಮತ್ತೆ ನನ್ ಸೀತಮ್ಮನ್ ಮದ್ವೆ ಆಗಿದೆ ಅಲ್ವಾ, ಅದಕ್ಕೆ ನೀವು ರೂಮ್ ಡೆಕೋರೇಟ್ ಮಾಡಿರ್ತೀರಾ. ನಾನು ಹಾಳು ಮಾಡ್ತೀನಿ ಅಂತ ನೀವು ನನ್ನನ್ನು ಹೋಗಕ್ ಬಿಡ್ತಿಲ್ಲ. ನಾನು ಹಾಳು ಮಾಡಲ್ಲ, ಬೇಕಿದ್ರೆ ನೀವು ಫ್ರೀನ ಕೇಳಿ. ಫ್ರೀ ಮದ್ವೆಗೆ ನನ್ನ ಫ್ರೆಂಡ್ ಅಲ್ಲ ನನ್ನ ಅಪ್ಪನೇ ರೂಮ್ ಡೆಕೋರೇಟ್ ಮಾಡಿದ್ರು ಅಲ್ವಾ ಅಪ್ಪ? ಬಿಡ, ನೀನು ಇಷ್ಟೊಂದೆಲ್ಲ ಡೀಟೇಲ್ಸ್ ಕೊಡೋದು ಬೇಡ. ನೀನ್ ನನ್ನ ಜೊತೆನೆ ಬಾ.